ನಮಸ್ತೆ, ನನ್ನ ಹೆಸರು ಮುನ್ರಾಜು ಅಂತ. ನಮ್ಮ ಪತ್ನಿ ಮಾಲಾಶ್ರೀ ಅವರು, ಹಾಗೆ ನನಗೆ ಒಂದು ಮುದ್ದಾದ ಮಗಳಿದ್ದಾಳೆ, ಅವಳ ಹೆಸರು ವರ್ಣಿತಾ. ನಾವು ಒಂದು ಕನಸಿನ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಹೋದ ವರ್ಷ ನಾವೊಂದು ಪ್ಲಾನ್ ಮಾಡ್ಕೊಂಡು ಒಂದು ಮನೆ ಕೆಲಸವನ್ನ ಸ್ಟಾರ್ಟ್ ಮಾಡಿ ಎಲ್ಲವೂ ಮುಗಿಯೋ ಹಂತಕ್ಕೆ ಬಂದಾಗ ನಮಗೆ ಇಂಟೀರಿಯರ್ಸ್ ನ ಯಾರ ಕೈಲಿ ಮಾಡಿಸ್ಬೇಕು, ಹೇಗ್ ಮಾಡಿಸ್ಬೇಕು, ಅದರ ಡಿಸೈನ್ ಯಾರು ಕೊಡ್ತಾರೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಒಂದು ಸಲುವಾಗಿ ನಾವು ತುಂಬಾ ಯೋಚನೆ ಮಾಡ್ತಾ ಇದ್ವಿ. ಆ ಯೋಚನೆ ಮಾಡುವ ಸಂದರ್ಭದಲ್ಲಿ ನಾನು ಒಂದು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಬೇಕಾದ್ರೆ ರಾಮು ಫರ್ನಿಚರ್ಸ್ ಅಂಡ್ ಇಂಟೀರಿಯರ್ಸ್ ಅಂತ ಚಿಕ್ಕಬಳ್ಳಾಪುರದ ಕಡೆಯಿಂದ ನನಗೆ ಒಂದು ಹ್ಯಾಡ್ ಕಾಣಿಸುತ್ತೆ. ಆ ಹ್ಯಾಡ್ ಕಂಡಾಗ ನಾನು ಬೆಂಗಳೂರಲ್ಲಿ ಮನೆ ಕಟ್ತಾ ಇದ್ದೀನಲ್ಲಪ್ಪ, ಚಿಕ್ಕಬಳ್ಳಾಪುರದಲ್ಲಿ ಹೇಗೆ ಅಷ್ಟು ದೂರ ಹೋಗಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ಆಮೇಲೆ ಮತ್ತೆ ನಾನು ಅಲ್ಲಿ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನನಗೆ ಸರ್ವಿಸ್ ಕೊಡ್ತಾರಾ ಹೇಗೆ ಅನ್ನೋದು ನನ್ನಲ್ಲಿ ಒಂದು ಗೊಂದಲ ಇತ್ತು. ಆ ಗೊಂದಲದಲ್ಲೂ ಸರಿ ಆಯ್ತು, ಒಮ್ಮೆ ಹೋಗಿ ನೋಡೋಣ, ಯಾಕಂದ್ರೆ ಅವ್ರ ಬಗ್ಗೆ ಯೂಟ್ಯೂಬ್ ಅಲ್ಲಿ ಆಗ್ಬೋದು ಇಲ್ಲ ಫೇಸ್ಬುಕ್ ಅಲ್ಲಿ ಆಗ್ಬೋದು ಒಳ್ಳೆ ರಿವ್ಯೂಸ್ ಎಲ್ಲ ಇತ್ತು. ಅದ್ರ ಸಲುವಾಗಿ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ನನ್ನ ಪತ್ನಿ ಒಂದಿನ ಅವ್ರಿಗೆ ಫೋನ್ ಮಾಡ್ಬಿಟ್ಟು ನಾವು ಅವರ ಫ್ಯಾಕ್ಟರಿ ಹತ್ರ ಹೋದ್ವಿ. ಫ್ಯಾಕ್ಟರಿ ಹತ್ರ ಹೋದಾಗ ಅವರು ನಮ್ಮನ್ನ ಒಳ್ಳೆ ಆಧಾರದ ಸ್ವಾಗತ ಮಾಡ್ಕೊಂಡು ನಮಗೆ ಎಲ್ಲಾ ರೀತಿಯಾದಂತ, ಅಂದ್ರೆ ನಮ್ಮ ಮನೆಗೆ ಏನು ಬೇಕು, ಯಾವ ವಿಚಾರದಲ್ಲಿ ಯಾವ ವಿಧವಾದಂತ ಮೆಟೀರಿಯಲ್ ಬೇಕಾಗುತ್ತೆ ಪ್ರತಿಯೊಂದನ್ನು ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಎಕ್ಸ್ಪ್ಲೈನ್ ಮಾಡಿ ಆದ್ಮೇಲೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನೀವು ಡ್ರಾಯಿಂಗ್ಸ್ ಅನ್ನ ಕೊಟ್ಟಾದ್ಮೇಲೆ ನಾವು ಡಿಸ್ಕಷನ್ ಮಾಡೋಣ ಅಂತ ಬಂದ್ವಿ. ಸೊ ಬಂದಾದ್ಮೇಲೆ ಒಂದು ವಾರದ ನಂತರ ಮತ್ತೆ ಅವರು ನಮಗೆ ದೂರವಾಣಿ ಮೂಲಕ ಮಾತನಾಡಿ ಮತ್ತೆ ಅವ್ರು ನಮ್ಮ ಸೈಟ್ ವಿಸಿಟ್ ಗೆ ಬಂದು ಒಂದು ಡ್ರಾಯಿಂಗ್ಸ್ ಇಂದ ಹಿಡಿದು ಇಂಟೀರಿಯರ್ಸ್ ಡಿಸೈನ್ ಇಂದ ಹಿಡಿದು ಎಲ್ಲವನ್ನು ಫೈನಲ್ ಮಾಡ್ಕೊಂತೀವಿ. ಫೈನಲ್ ಮಾಡ್ಕೊಂಡಾದ್ಮೇಲೆ ನಾವು ಏನೀಗ ಕಿಚನ್ ಅಲ್ಲಿ ಏನ್ ಬೇಕಾಗುತ್ತೆ, ರೂಮ್ ಅಲ್ಲಿ ಏನ್ ಬೇಕಾಗುತ್ತೆ, ಅದೇ ರೀತಿಯಾದಂತ ಬೆಡ್ರೂಮ್ ಅಲ್ಲಿ ಏನ್ ಬೇಕಾಗುತ್ತೆ, ಫಾಲ್ ಸೀಲಿಂಗ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಪ್ರತಿಯೊಂದು ವಿಚಾರನೂ ನಾನು ಡಿಸ್ಕಷನ್ ಮಾಡಿದೆ ಅವ್ರ ಟೀಮ್ ಜೊತೆ. ತುಂಬಾ ಕೋಆರ್ಡಿನೇಟಿವ್ ಆಗಿ ಪ್ರತಿಯೊಂದನ್ನು ಒಂದು ಹಂತವಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಮಾಡಿದಾದ್ಮೇಲೆ ಸರಿ ನಾವು ಈ ರೀತಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ನನ್ನೊಂದು ಬಜೆಟ್ ಅನ್ನ ಕೊಟ್ಟೆ. ನನ್ನ ಬಜೆಟ್ ಇಷ್ಟರಲ್ಲಿದೆ ಅಂತ ಹೇಳ್ಬಿಟ್ಟು ಆ ಬಜೆಟ್ಗೆ ನನಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಾನು ಏನ್ ಅನ್ಕೊಂಡಿರ್ತೀನಲ್ಲ ಆ ಪ್ರೈಸ್ಗಿನ್ನೂ ಇನ್ನೂ ಕಮ್ಮಿ ಆದಂತ ರೀತಿಯಲ್ಲಿ ಅವ್ರು ನನ್ನ ಪೂರ್ಣ ಮನೆಯ ವಿನ್ಯಾಸವನ್ನ ಮಾಡಿಕೊಟ್ಟಿರ್ತಾರೆ. ಅವ್ರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಾನು ಒಂದು ಹಂತವಾಗಿ ನಾನು ಹೇಳಬೇಕು ಅಂತಂದ್ರೆ, ನನ್ನ ಮನೆಯಲ್ಲಿ ಮೊದಲನೇದಾಗಿ ಅಡಿಗೆ ಮನೆ ಯಾವಾಗಲೂ ಶ್ರೀಮತಿ ಅವ್ರದೇ ಇರುತ್ತೆ. ಅವ್ರಿಗೆ ಏನೇನ್ ಬೇಕು ಅಂತ ಅವರೇ ಮಾಡಿಸ್ಕೊಂಡಿದ್ದಾರೆ. ನಾನು ಪ್ರತಿಯೊಂದನ್ನು ಹ್ಯಾಕ್ರಲಿಕ್ ಲ್ಯಾಮಿನೇಟ್ ಅಲ್ಲೇನೆ ಕೆಲಸ ಮಾಡಿಸಿದ್ದೀನಿ. ಮಾಡ್ಯುಲರ್ ಕಿಚನ್ ಅನ್ನ ಮಾಡಿಸ್ಕೊಂಡು ಟ್ಯಾಂಡಮ್ ಬಾಕ್ಸಸ್ ಇಂದ ಹಿಡಿದು ಕಟ್ಲರಿ ಬಾಕ್ಸಸ್ ಇಂದ ಹಿಡಿದು ಯಾವ ರೀತಿ ಕಾರ್ನರ್, ಬಾಟಲ್ ಪುಲ್ ಔಟ್, ಪ್ಯಾಂಟ್ ಟಾಲ್ ಯೂನಿಟ್ ಎಲ್ಲವೂ ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ನಾವು ಹೇಗೆ ಕೇಳಿದ್ರೋ ನಮಗೆ ಎಕ್ಸಿಕ್ಯೂಟ್ ಮಾಡ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ ನಮ್ಮ ಕಿಚನ್ ನೋಡಿ. ದೇವ್ರ ಮನೇನು ಅಷ್ಟೇ, ನಾನು ಹೀಗೆ ಬೇಕು ಅಂತ ಕೇಳಿದೆ ಅದಕ್ಕೆ ತಕ್ಕನಾಗೇನೆ ಮಾಡ್ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ನಾವು ಏನು ಯಾವ ರೀತಿ ಬೇಕು, ಯಾವ ರೀತಿ ವಿನ್ಯಾಸ ಮಾಡಬೇಕು, ಇಲ್ಲ ಸರ್ ನಮ್ಗಿದು ಬೇರೆ ತರ ಮಾಡ್ಕೊಡಿ ಅಂತಂದಾಗ ಅದನ್ನ ನಾವು ಕೆಲಸ ಮಾಡಿದ್ರೇನು ಮತ್ತೊಮ್ಮೆ ಮಗದೊಮ್ಮೆ ಕೆಲವು ಕಡೆ ನಾನು ಅಬ್ಸರ್ವ್ ಮಾಡಿದಾಗೆ ರಿಪೀಟ್ ವರ್ಕ್ ಮಾಡೋದಿಲ್ಲ. ಇಲ್ಲ ಸರ್ ನಾವು ಮಾಡ್ಬಿಟ್ಟಿದೀವಿ, ನಾವು ಮಾಡೋದಕ್ಕೆ ಆಗೋದಿಲ್ಲ, ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬಟ್ ಯಾವತ್ತಿಗೂ ಅವ್ರು ಬೇಜಾರು ಮಾಡ್ಕೊಳ್ದೆ ನಾವು ಏನು ನಮ್ಮ ರಿಕ್ವೈರ್ಮೆಂಟ್ ಅನ್ನ ಕೊಟ್ಟಿದೀವಲ್ಲ ಆ ರಿಕ್ವೈರ್ಮೆಂಟ್ ನ ನಮಗೆ ಫುಲ್ಫಿಲ್ ಮಾಡಿ ತುಂಬಾ ಖುಷಿ ಆಗುವಂತ ರೀತಿಯಲ್ಲಿ ಕಿಚನ್ ಅನ್ನ ಮಾಡ್ಕೊಟ್ಟಿದ್ದಾರೆ. ಅದೇ ರೀತಿಯಾದಂತ ದೇವ್ರ ಮನೆಯಲ್ಲೂ ಅಷ್ಟೇ ತುಂಬಾ ವಿನ್ಯಾಸಕರವಾಗಿ ಲ್ಯಾಮಿನೇಟ್ ವಾಲ್ ಪ್ಯಾನಲಿಂಗ್ ಮಾಡಿಕೊಟ್ಟು ಅದು ವೀನಿಯರ್ ಗ್ರೈನ್ಸ್ ನ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಲಿಗೆ ಬಂದ ಲ್ಯಾಮಿನೇಟ್ಸ್, ರಾಫ್ಟರ್ಸ್, ಫಾಲ್ ಸೀಲಿಂಗ್ ಅಲ್ಲಿ ವಿತ್ CNC ಕಟಿಂಗ್ ವಿತ್ ಡಿಕೋ ಪೇಂಟ್ ಆಗ್ಬೋದು, ಗ್ಲಾಸ್ ಆಗ್ಬೋದು ಅಥವಾ ವಿನಿಯರ್ ಫಾಲ್ ಸೀಲಿಂಗ್ ಆಗ್ಬೋದು. ಅದೇ ರೀತಿಯಾದಂತ ಒಂದು ಟಿವಿ ಕ್ಯಾಬಿನೆಟ್ ಬಂದರೆ ಅಲ್ಲೂ ಅಷ್ಟೇ ವಿನಿಯರ್ ಬಾಕ್ಸ್ ಆಗ್ಬೋದು ಅಥವಾ ರಾಫ್ಟರ್ಸ್ ಆಗ್ಬೋದು. ಬೆಡ್ರೂಮ್ಸ್ ಅಲ್ಲಂತೂ ತುಂಬಾ ಚೂಸಿಯಾಗಿ ತುಂಬಾ ಬ್ಯೂಟಿಫುಲ್ ಆಗಿ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದವರಂತೂ ತುಂಬಾ ಜನ ಇಂಟೀರಿಯರ್ಸ್ ಯಾರು ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ತುಂಬಾ ಕಡೆ ನಾವು ಇಂಟೀರಿಯರ್ಸ್ ನ ನೋಡ್ತೀವಿ, ಇಷ್ಟು ಪರ್ಫೆಕ್ಷನ್ ಆಗಿ ಇಷ್ಟು ಒಳ್ಳೆ ರೀತಿಯಲ್ಲಿ ಯಾರು ಎಕ್ಸಿಕ್ಯೂಷನ್ ಮಾಡಲ್ಲ, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಯಾರು ಮಾಡ್ಕೊಟ್ಟಿದೆ ಅಂತ ನಮ್ಮನ್ನು ತುಂಬಾ ಜನ ಕೇಳಿ ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ತಗೊಂಡೋಗಿರ್ತಾರೆ. ಅದೇ ರೀತಿಯಾಗಿ ನನ್ನ ಒಂದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಾನು ಫ್ಯಾಬ್ರಿಕ್ ಪ್ಯಾನಲಿಂಗ್ ಮಾಡಿಸಿದೀನಿ, ಲ್ಯಾಮಿನೇಟ್ ಪ್ಯಾನಲಿಂಗ್ ಮಾಡಿಸಿದೀನಿ, ವಾರ್ಡ್ರೋಬ್ಸ್ ಎಲ್ಲ ಬಂದ್ಬಿಟ್ಟು ಪ್ರೊಫೈಲ್ ಡೋರ್ಸ್ ನ ಮಾಡಿಸ್ಬಿಟ್ಟು. ನಮ್ಮಲ್ಲಿ ಫಸ್ಟ್ ಆಕ್ಚುಲಿ ಎಲ್ಲಾ ಕಡೆನೂ ಚೆಜ್ಜಸ್ ಆಗ್ತಾ ಇದ್ರು. ಬೇರೆಯವ್ರು ಹೇಳ್ದಾಗೆ ಚೆಜ್ಜಸ್ ಹಾಕ್ಬಿಡಿ ತುಂಬಾ ಅಕ್ವಾರ್ಡ್ ಆಗಿ ಕಾಣುತ್ತೆ, ಟಾಲ್ ನೀಟ್ ಅಲ್ಲಿ ಹೋಗಿ ಅಂತ. ಅದನ್ನು ಅಷ್ಟೇ ಒಳ್ಳೆ ತುಂಬಾ ರೀತಿಯಾದಂತ ವಿನ್ಯಾಸ ಮಾಡಿಕೊಟ್ಟು ನಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಲ್ಲಿ ಒಂದು ಕಾಟ್ ಆಗ್ಬೋದು ಇಲ್ಲ ಫ್ಯಾಬ್ರಿಕ್ ಕಾಟ್ ಆಗ್ಬೋದು, ಇನ್ನೂ ತುಂಬಾ ಒಳ್ಳೆ ವಿಧವಾಗಿ ಅಂತಾನೆ ನನ್ನ ಒಂದು ಮಗಳ ಕೊಠಡಿ ಅದಂತೂ ತುಂಬಾ ವಿಶೇಷವಾಗಿ ವಿನ್ಯಾಸ ಮಾಡಿದ್ದಾರೆ. ಅದು ನಾನು ತುಂಬಾ ಖುಷಿ ಆಗುವಂತ ವಿಚಾರ. ಕೆಳಗಡೆ ನನ್ನ ಆಫೀಸ್ ಅಂತ ಮಾಡ್ಕೊಂಡಿದ್ದೀನಿ. ಸೊ ಆಫೀಸ್ ಅಲ್ಲೂ ಅಷ್ಟೇ ತುಂಬಾ ಒಳ್ಳೆ ರೀತಿಯಾದಂತ ಒಂದು ಇಂಟೀರಿಯರ್ ಡಿಸೈನ್ ಕೊಟ್ಟು ತುಂಬಾ ಸಿಂಪಲ್ ಆಫೀಸ್ ತುಂಬಾ ಎಕ್ಸಲೆಂಟ್ ಆಗಿ ಕಾಣೋ ತರ ಎಕ್ಸಿಕ್ಯೂಟ್ ಮಾಡ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇದು ಮುಂದುವರಿತಾ ಇರ್ಬೇಕಾದ್ರೆ ಅಗೇನ್ ನಾನ್ ಮನೆಗೆ ಯಾರ ಹತ್ರ ಫರ್ನಿಚರ್ ತರಬೇಕು, ಯಾರ ಹತ್ರ ಡೈನಿಂಗ್ ಟೇಬಲ್ ತರಬೇಕು, ಯಾರ ಹತ್ರ ನಾನು ಆಫೀಸ್ ಫರ್ನಿಚರ್ಸ್ ತರಬೇಕು ಅನ್ನೋ ಕ್ವಶನ್ ಅಗೇನ್ ನನಗೆ ರೈಸ್ ಆದಾಗ ಅಗೇನ್ ಇದೇ ರಾಮು ಫರ್ನಿಚರ್ಸ್ ಇಂಟೀರಿಯರ್ಸ್ ನವ್ರು ಬಂದು ನನಗೆ ಯಾವ ರೀತಿಯಾದಂತ ಫರ್ನಿಚರ್ ಬೇಕು, ಯಾವ ಡಿಸೈನ್ ಬೇಕು, ಸೊ ನಿಮ್ಮ ಮನೆಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋ ಒಂದು ಎಲ್ಲಾ ರೀತಿಯಾಗಿ ನನ್ನ ಮನೆ ಸೋಫಾ ಆಗ್ಬೋದು ಅಥವಾ ಡೈನಿಂಗ್ ಟೇಬಲ್ ಆಗ್ಬೋದು ಅಥವಾ ಒಂದು ಟೀಪಾಯ್ ಆಗ್ಬೋದು ಇಲ್ಲ ನನ್ನ ಮಗಳಿಗೆ ಒಂದು ಚೇರ್ಸ್ ಆಗ್ಬೋದು, ನನ್ನ ಆಫೀಸ್ ಇಂಟೀರಿಯರ್ಸ್ ಆಗ್ಬೋದು, ಪ್ರತಿಯೊಂದನ್ನು ಹಂತವಾಗಿ ಎಕ್ಸ್ಪ್ಲೈನ್ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನನಗೆ ಬಹಳ ಖುಷಿ ಆಗುವಂತ ವಿಚಾರ ಏನಪ್ಪಾ ಅಂತಂದ್ರೆ, ನಾನು ಬೆಂಗಳೂರಲ್ಲಿ ಮನೆ ಕಟ್ಟಿದಾಗ ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ಹೋದೆ ಅಂತ ನಾನು ಅನ್ಕೊಂಡೆ. ಯಾಕಂದ್ರೆ ಸರ್ವಿಸ್ ಕೊಡ್ತಾರ ಕೊಡಲ್ಲ ಅಂತ ಹೇಳ್ಬಿಟ್ಟು ನನಗೆ ಈ ತರ ತೊಂದರೆ ಆಗಿದೆ ಸರ್ ಅಂತ ನಾನು ಒಂದೇ ಒಂದು ದೂರವಾಣಿ ಕರೆ ಮೂಲಕ ಹೇಳಿದ ತಕ್ಷಣ ಅವರ ಒಂದು ಏನ್ ಟೀಮ್ ಇದೆಯಲ್ಲ ಟೀಮ್ ಕೋಆರ್ಡಿನೇಟ್ ಮಾಡಿ ಬೆಳಗ್ಗೆನೆ ಬಂದು ನನ್ನ ಪ್ರತಿಯೊಂದು ಏನೇ
ಸಮಸ್ಯೆ ಇದ್ರೂ ನನಗೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಈಗ ಎಲ್ಲ ಕಡೆ ಏನ್ ಮಾಡ್ತಾರೆ, ಕೆಲಸ ಮಾಡ್ಬಿಡ್ತಾರೆ, ಮಾಡಿ ದುಡ್ಡು ತಗೊಂಡು ಹೊಟ್ಟೋಗ್ಬಿಡ್ತಾರೆ. ಬಟ್ ರಾಮು ಫರ್ನಿಚರ್ಸ್ ಅಂಡ್ ಇಂಟೀರಿಯರ್ಸ್ ನವರು ತುಂಬಾ ಸರ್ವಿಸ್ ಓರಿಯೆಂಟೆಡ್ ಆಗಿದ್ದಾರೆ. ಯಾವುದೇ ರೀತಿಯಾದಂತ ತೊಂದರೆ ಇದ್ರೇನು ನೆಕ್ಸ್ಟ್ ಡೇನೆ ಬಂದು ಅದನ್ನ ಅಟೆಂಡ್ ಮಾಡಿ ನಮ್ಗೆ ಸರ್ವಿಸ್ ಕೊಟ್ಟಿರ್ತಾರೆ. ನಮ್ಗೆ ಈ ಒಂದು ಸುಂದರವಾದ ಮನೆಯನ್ನ ವಿನ್ಯಾಸ ಮಾಡಿ ಕೊಟ್ಟಿದ್ದಕ್ಕೆ, ಹಾಗೆ ಒಳ್ಳೆ ಎಕ್ಸಿಕ್ಯೂಷನ್ ಮಾಡಿ ಕೊಟ್ಟಿದ್ದಕ್ಕೆ ರಾಮು ಫರ್ನಿಚರ್ಸ್ ಅಂಡ್ ಇಂಟೀರಿಯರ್ಸ್ಗೆ ನನ್ನ ಅನಂತ ಧನ್ಯವಾದಗಳು. ತುಂಬ ಥ್ಯಾಂಕ್ ಥ್ಯಾಂಕ್ ಯು.